ಇವತ್ತು ಈ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ನಿನ್ನೆ ರಾತ್ರಿ ನಾನು ಇನ್ನು ಕೃಷ್ಣಾ ಮೇಲ್ದಂಡ ಯೋಜನೆ ವ್ಯಾಪ್ತಿಯಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೆಲವು ಬೆಳೆಗಳು ಬೆಳೆದು ನಿಂತಿದೆ. ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ತಾಲೂಕುಗಳನ್ನು ಬರಗಾಲ ಪ್ರದೇಶ ಅಂತ ನಾವು ಘೋಷಣೆ ಮಾಡ್ತೀವಿ. ಕಾರಣ ಈ ವರ್ಷ ಮಳೆ ಬೀಳಿಲ್ಲ. ಕೆಲವೆಲ್ಲ ರೈತರು ನಾವು ಮಾರ್ಗದರ್ಶನ ಕೊಟ್ಟು ಕೂಡ ಕೆಲವು ಬೆಳೆಗಳನ್ನು ಮೇಲ್ದಂಡೆ ಯೋಜನೆಯಲ್ಲಿ ಕೆಲವು ಕಡೆ ಈಗಾಗಲೇ ನಮ್ಮ ಭತ್ತದ ಬೆಳೆ ಮುಗಿದಿದೆ. ಬಹಳ ಜನ ಮೆಣಸಿನಕಾಯಿ ಹಾಕೊಂಡು ಕೂತಿದ್ದಾರೆ. 150-170 ಕಿಲೋಮೀಟರ್ ದೂರದಲ್ಲೂ ಕೂಡ ಈ ಬೆಳೆ ಒಂದೊಂದು ಪಾಕೆಟ್ ಅಲ್ಲಿ ಸುಮಾರು ಹಾಕೊಂಡಿದ್ದಾರೆ. 2,000 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ಬೋದು ಅಂತ ಹೇಳಿ ರೈತರು ಎಲ್ಲ ದೊಡ್ಡ ಪ್ರತಿಭಟನೆ ಮಾಡ್ತಾರೆ. ನಮ್ಮ ಜಿಲ್ಲಾ ಮಂತ್ರಿಗಳು ಬಾಗಲಕೋಟೆ, ಯಾದಗಿರಿ ಮತ್ತು ಶಾಸಕರು, ಅದು ಸಂಬಂಧಪಟ್ಟಂತ ಶಾಸಕರು ನಿನ್ನೆ ಯಶವಂತಗೌಡ ಪಾಟೀಲ್ ಇರ್ಬೋದು, ಅಪ್ಪಾಜಿ ನಾಯ್ಕ ಇರ್ಬೋದು, ಶರಣಗೌಡ ಪಾಟೀಲ್, ಇವರು ವಲಪ್ಪ, ಅಪ್ಪಾಜಿ ನಾಡಗೌಡ, MLC ಪೂಜಾ, ಕರಿಯಮ್ಮ ಮತ್ತು ನಮ್ಮ ತಿಮ್ಮಾಪುರ್ ಎಲ್ಲ ಕೂಡ ಪಾಲ್ಗೊಂಡಿದ್ರು ಮತ್ತು ರೈತ ಸಂಘಟನೆ ಎಲ್ಲ ನಾಯಕರು ಕೂಡ ಪಾಲ್ಗೊಂಡಿದ್ರು ಸಭೆಯಲ್ಲಿ. ನಮ್ಮ ಮಂತ್ರಿಗಳು ಕೂಡ ಇದ್ರು, ಮಂತ್ರಿಗಳು ಕೂಡ ಇದ್ರು, ಶಿವಾನಂದ ಪಾಟೀಲ್ ಕೂಡ ಇದ್ರು. ರಾತ್ರಿ ನಾನು ತಡರಾತ್ರಿ ಅವ್ರ ಜೊತೆ ಎಲ್ಲರೂ ಕೂಡ ನಾನು ಮೀಟಿಂಗ್ ಮಾಡಿದೆ ಮತ್ತು ನಮ್ಮ ಅಧಿಕಾರಿಗಳದ್ದು ಕೂಡ ನಾನೆಲ್ಲ ಚರ್ಚೆ ಮಾಡಿದೆ. ಕುಡಿಯೋ ನೀರಿಗೆ ಬಹಳ ದೊಡ್ಡ ತೊಂದರೆ ಆಗುವಂತ ಒಂದು ಪರಿಸ್ಥಿತಿ ಇದೆ. ಬಟ್ ಅವರು ಬಹಳ ಒತ್ತಡ ಮಾಡ್ತಾ ಇದ್ದಾರೆ. ಅದಕ್ಕೆ ಆಫೀಸ್ ಇವರು ರೈತರು ಆ ಕಚೇರಿ ಮುಂದೆನೆ ಗುಂಡಿ ತೊಳ್ಕೊಂಡು ಗುಂಡಿ ಒಳಗಡೆ ಕೂತ್ತಾರೆ. ಅಂದರೆ ಈ ಥರ ಸರ್ಕಾರಕ್ಕೆಲ್ಲ ನೀವು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕಾಗಲಿಲ್ಲ. ಇದೆಲ್ಲ ಒಳ್ಳೆಯದು. ರೈತರನ್ನ ಧೈರ್ಯ ಎನಿಸ್ಬೇಕು. ರೈತರು ಸರ್ಕಾರನ ಈ ರೀತಿ ಗುಂಡೆ ಬಂದ್ಕೊಂಡು JCB ಕೂತ್ಕೊಂಡು ನಾವು ಮುಚ್ಚಿಗೆ ಇರ್ತಾರೆ. ಯಾವ ಸರ್ಕಾರ ಕೂಡ ಯಾರು ಮುಚ್ಚಕ್ಕೆ ಹೋಗುದಿಲ್ಲ. ನಾವು ಮುಚ್ಚಕ್ಕೆ ಹೋಗುದಿಲ್ಲ. ನಿಮಗೋಸ್ಕರ ನಮ್ಮ ಸರ್ಕಾರ ನೀವು ತಂದಿದ್ದೀರಿ. ಸರ್ಕಾರ ನಿಮಗೋಸ್ಕರ. ನಾವ್ಯಾರು ಸ್ವಂತಕ್ಕೆ ಯಾರು ನೀರನ್ನ ನಾವು ಉಪಯೋಗಿಸ್ತಾರೆ. ಕುಡಿಯೋ ನೀರಿಗೆ ಪ್ರಾತಿನಿಧ್ಯ ಕೊಳ್ಳೇಬೇಕಾಗ್ತದೆ. ಅದನ್ನು ನಾವು ಮಾಡಿ. ಆದರೆ ಒಟ್ಟಾರೆ ನಾವು ಕಳೆದ ವರ್ಷ ಇದೇ ಸಮಯದಲ್ಲಿ ನೀರಿನ ಸಂಗ್ರಹಣೆ ಹೋಲಿಕೆ ಮಾಡಿದ್ರೆ ಬರೀ 50% ಮಾತ್ರ ಈ ಸತಿ ವಸತಿ TMCಗೂ ಈ TMCಗೂ 50% ಮಾತ್ರ ಇದೆ. ಇವತ್ತು ಮುಂದೆ ಬೇಸಿಗೆಗೆ ಬಹಳ ದೊಡ್ಡ ನಾವಿನ್ನ ಜನವರಿ ಮೊದಲನೇ ಭಾಗದಲ್ಲಿದ್ದೇವೆ. ಇನ್ನು ಜೂನ್ ಗಂಟ ಹೋಗ್ತೀವಿ. ಜೂನ್ ಗಂಟ ನಾವು ಮಳೆ ಎಲ್ಲಿ ಯಾವ ಬರ್ತದೆ, ಏನು ಬರ್ತದೆ, ಯಾವ ಭಾಗದಲ್ಲಿ ನಾವು ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಇದೆ. ಕುಡಿಯೋ ನೀರು ಬಹಳ ಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ನಮ್ಮ ಈ ಯೋಜನೆ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶದ ರೈತರ ಜೊತೆ ಚರ್ಚೆ ಮಾಡಿದ್ದೇನೆ, ಜನಪ್ರತಿನಿಧಿಗಳು ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಡಿದ್ದೇನೆ. ಇದು ನಾವು ಏನೇನು ನೀರು ಬಿಟ್ಟು ಆ ನೀರು ಕೊನೆ ಭಾಗಕ್ಕೆ ತರುತ್ತದೆ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, DC ಅವರು ಹೇಳ್ತಾರೆ. ವಿಶೇಷವಾಗಿ ನಮ್ಮ ಜನಪ್ರತಿನಿಧಿ ರೈತ ಮುಖಂಡರು ಹೇಳ್ತಾ ಇದ್ದೀವಿ, ನಾವು ಓಪನ್ ಮಾಡಿದ ಅಂದ ತಕ್ಷಣ ಮಧ್ಯ ಹೋಗಿ ನೀರು ತೆಗೆದುಕೊಂಡು ಹೋದ್ರೆ ಅದು ಯಾವ ಕಾರಣಕ್ಕೂ ನೀರಲ್ಲಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜನಪ್ರತಿನಿಧಿಗಳು, ರೈತರೇ ನೀರನ್ನ ಕಾಪಾಡಬೇಕು. ಈ ನೀರು ನಾವು ಕೆಲವು ಇರುವಂತ ನೀರನ್ನ, ಕುಡಿಯೋ ನೀರನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಲಾಸ್ಟ್ ರಿಸಾರ್ಟ್ ಅಂತ ಹೇಳಿ ನೀರನ್ನ ಬಿಡಬೇಕು ಅಂತ 2.75 TMC ನೀರನ್ನ ಬಿಡಬೇಕು ಅಂತೇಳಿ ಈ ಗಂಟೆಯಿಂದ ಈಗೇನು ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷದಿಂದ ಆ ನೀರು ಓಪನ್ ಆಗ್ತದೆ, ಗೇಟ್ ಓಪನ್ ಆಗ್ತದೆ. ಆ ನೀರನ್ನು ಅದು ಎಷ್ಟು ದಿನ 2 ದಿನಕ್ಕೆ ಹೋಗ್ಬಿಡ್ತದೋ 3 ದಿನಕ್ಕೆ ಹೋಗ್ಬಿಡ್ತದೋ ಆ ಕೊನೆವರೆಗೂ ರೈತರು ಯಾರ್ಯಾರು ನೀವು
ರೀತಿಯಾದಂಥ ಯಾರಿಗೆ ತೊಂದರೆ ಆಗಿದೆ, ಯಾರ ಮೆಣಸಿನಕಾಯಿಗೆ ತೊಂದರೆ ಆಗಿದೆ, ಆ ರೈತರಿಗೆ ಮಾತ್ರ ನೀರು ತಲುಪಿಸ್ಲಿಕ್ಕೆ ನೀವೇ ಇದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನ ನಿಮ್ಮ ಮೇಲೆ ಇಟ್ಟು ನಿಮ್ಮನ್ನ ನಂಬಿ ನಿಮ್ಮನ್ನ ಬದುಕಿಸಿ. ನಮ್ಗೆ ಗೊತ್ತಿದೆ ರೈತರಿಗೆ ಸನ್ಮಾನ ಇಲ್ಲ, ಪ್ರಮೋಷನ್ ಇಲ್ಲ, ಪೆನ್ಷನ್ ಇಲ್ಲ, ಯಾವುದೂ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಅವನ ಬೆಳೆದಂಥ ಬೆಲೆಗೆ ಒಳ್ಳೆ ಬೆಲೆನೂ ಸಿಗ್ತಾ ಇಲ್ಲ ಅಂತ ಕೂಡ ಗೊತ್ತಿದೆ. ಅದೇ ಇದು ಮೆಣಸಿನಕಾಯಿ ಬೆಳೆ ಇದೆ, ಭತ್ತ ಎಲ್ಲ ಯಾರು ಹಾಕೊಳ್ಳುತ್ತಾ ಈಗ ನೀರಿಲ್ಲ ಅಂದ್ರೆ ಯಾರು ಹಾಕೊಳ್ಳಿಕ್ಕೆ ಯಾರು ಇದನ್ನ ಭತ್ತ ಯಾರು ಹಾಕಿಲ್ಲ. ನಾವು ಅದೆಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಂಡಿದ್ದೀವಿ. ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಿನ್ನೆ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ರೈತರ ಗಮನದಲ್ಲಿ ಇಟ್ಕೊಂಡು ಇದನ್ನ ನೀವು ಬೇರೆ ಕಡೆ ರೈತರೆಲ್ಲ ಇದನ್ನ ಮಂಡಿದವರು ಒಂದು ಕಡೆ ಆಯಿತು. ಮಂಡ್ಯದಲ್ಲಾಯಿತು. ಕೊನೆಗೆ ಇನ್ನೂ ಮಂಡ್ಯದ ರೈತರನ್ನ ನಾವು ರಕ್ಷಣೆ ಮಾಡಿದ್ವಿ. ಅವ್ರು ಯಾವ KRS ನೀರನ್ನ ಬಿಡದೆ ನಾವು ನಮ್ಮ ಕಡೆ ನೀರನ್ನೆಲ್ಲ ಬಿಟ್ಬಿಟ್ಟು ಈ ಪ್ರದೇಶದಲ್ಲಿ ಬಿಟ್ಟು ಬೇರೆ ಕಡೆ ಬಿಟ್ಟು ರಕ್ಷಣೆ ಮಾಡೋದು ಅದಾಯಿತು, ಮುಗಿಸ್ತಾರೆ. ಈಗ ಇದೊಂದು ಇದೆ. ಈ ಮಧ್ಯೆ ಭದ್ರಾದು ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನು ಒಂದು ಮಟ್ಟಕ್ಕೆ ನಿಭಾಯಿಸಿದ್ದಾರೆ. ಸೊ ದಯವಿಟ್ಟು ನಾನು ಎಲ್ಲ ರಾಜ್ಯಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡು ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನೀವೇ ಸಹಕಾರ ಮಾಡಿ. ಎಲ್ಲರಿಗೂ ಬೇಕು ಬೆಳೆ, ಎಲ್ಲರಿಗೂ ಬೇಕು ಇದು ಬದುಕು. ಸೊ ಇವತ್ತು ನಾನು ನಿನ್ನೆ ಮೀಟಿಂಗ್ನ ಹಿನ್ನೆಲೆಯಲ್ಲಿ ನಮ್ಮ ಕೃಷ್ಣಾ ಮೇಲ್ದಂಡ ಯೋಜನೆ ಈ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಈ ಯಾದಗಿರಿ, ರಾಯಚೂರು, ಕೆಲವು ಇದೆಲ್ಲ ಏನಿದೆ 170 ಕಿಲೋಮೀಟರ್ನ 170 ಕಿಲೋಮೀಟರ್ ನೀರು ತಲುಪಬೇಕಾಗ್ತದೆ. ಸೊ ಅಲ್ಲಿ 2.75 TMC ಬಿಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದನ್ನೆಲ್ಲ ನಾನು ಫೆಸಿಲಿಟೀಸ್ನ ತಂದಿಲ್ಲ. ಇದು ಇವತ್ತು ನಿನ್ನೆ ರಾತ್ರಿ ತಡರಾತ್ರಿ ನಡೆದಂಥ ಸಭೆ. ನಾನು ಕೆಲವು ಝೂಮಲ್ಲಿ ಬಂದಿದ್ರು, ಕೆಲವೆಲ್ಲ ಫಿಸಿಕಲ್ ಅಂತ ಬಂದು ರಾತ್ರಿ ಅಟೆಂಡ್ ಮಾಡಿದ್ದಾರೆ. ಯಾಕೆ ನಾವು ನಾಳಿದ್ದು ಮಾಡಬೇಕು ಅಂತಿದ್ದೆ, ನಾಳಿದ್ದು ಲೇಟ್ ಆಗ್ತದೆ ಅಂತ ಹೇಳಿದ್ರು. ನಾನು ಶಿವಣ್ಣ ಕಾರ್ಯಕ್ರಮ. ಸೊ ಆ ದೃಷ್ಟಿಯಿಂದ ಈ ತೀರ್ಮಾನವನ್ನು. ಎಷ್ಟು ಸಂಗ್ರಹ ಇದೆ ಸರ್? ನೀರಿನ ಸಂಗ್ರಹ ಎಷ್ಟಿದೆ? ನೀರಿನ ಸಂಗ್ರಹ ಒಟ್ಟು 47 TMC. ಇದಕ್ಕೆ ಈ ಒಂದು ಆಲ್ಮಟ್ಟಿ, ನಾರಾಯಣಪುರ ಸೇರಿ ಇರೋಂಥದ್ದು ಅವೈಲಬಲ್. ಡ್ರಿಂಕಿಂಗ್ ನೀರು ಮತ್ತು ಎವಾಪರೇಷನ್ ಲಾಸ್ಗೆ 38.7 TMC ಬೇಕು. ವಾಟರ್ ರಿಕ್ವೈರ್ಡ್ ಅದರ ಬೇರೆ ಇದಕ್ಕೆ 3 TMC, 3.9 TMC ಬೇಕು. ಇದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಲಾಸ್ ಆಲ್ಮಟ್ಟಿ ಟು ನಾರಾಯಣಪುರಕ್ಕೆ ನಾವು ನೀರು ಅಲ್ಲಿಗೆ ಬಿಡುಗಡೆ ಮಾಡಿ ಈ ನೀರು ತುಂಬಿಸ್ಬೇಕು. 1.5 TMC ಲಾಸ್ ಆಗುತ್ತೆ. ಇದು 2.8 TMC ನೀರನ್ನು ನಾವು ಇದೆ ಏನಾಗ್ತದೋ ಗೊತ್ತಿಲ್ಲ. ಸೊ ನಾವು ಏನೇ ಇವರ ಒತ್ತಡ ತಡಿನಾದ್ರೆ ಸೊ 2.75 TMC ನೀರನ್ನು ಬಿಡಬೇಕು ಅಂತ ಮಾಡಿ. ಸರ್ ಇನ್ನೂ 4 ತಿಂಗಳಿದೆ. ಸಾಕಲ್ಲಪ್ಪ, 6 ತಿಂಗಳು. ಸೊ ಹೇಗೆ ಮೇಂಟೈನ್ ಮಾಡ್ತೀರಿ ಸರ್? ಅದಕ್ಕೆ ಹೇಳ್ತಾ ಇರೋದು. ಈಗ 38 TMC ಅಲ್ಲಿ ಸ್ಟ್ಯಾಂಡಿಂಗ್ ಇರ್ತದೆ. ಅದರಲ್ಲಿ ನಾವು ಡ್ರಿಂಕಿಂಗ್ ಮತ್ತು ಬೇರೆ ಬೇರೆ ಇದಕ್ಕೆ ಆಪರೇಷನ್ ಲಾಸು, ಟ್ಯಾಂಕ್ ಫಿಲ್ಲಿಂಗು, ಬ್ಯಾಕ್ ವಾಟರ್ ಯೂಸೇಜು, ಇದಕ್ಕೆಲ್ಲ ನಾವು ಗಮನದಲ್ಲಿಟ್ಕೊಂಡು ಲಾಸ್ಟ್ ಡಿಸಿಷನ್. ಬೇರೆ ಏನಿಲ್ಲ. ಈ ರೈತರು ಜಗಳ, ಹೋರಾಟ, ಪ್ರತಿನಿಧಿಗಳು, ನಮ್ಮ ಮಂತ್ರಿಗಳೆಲ್ಲ ನನ್ನ ಎದೆ ಮೇಲೆ ಕೂತಿದ್ರು. ಶಿವಾನಂದ ಪಾಟೀಲ್, ಅವರು ಎಲ್ಲ MLAಗಳೆಲ್ಲ ಆಲ್ ಪಾರ್ಟಿ MLAs ಪಾರ್ಟಿಸಿಪೇಟ್ ಮಾಡೋದು. ಜನತಾದಳದ ನಮ್ಮ ಶಿವನಗೌಡ, ಕರಗೌಡ ಪಾಟೀಲ್, BJP MLA, ಕಾಂಗ್ರೆಸ್ MLA ಎಲ್ಲರೂ ಸೇರಿದ್ರು. ಎಲ್ಲರೂ ಚರ್ಚೆ ಮಾಡಿ 3 ಜನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹತ್ರ ಚರ್ಚೆ ಮಾಡಿದ್ದಾರೆ. ಇವರು ಮತ್ತು ಶಿವಾನಂದ ಪಾಟೀಲ್ ಎಲ್ಲ ಸೇರಿ ಚರ್ಚೆ ಮಾಡಿಬಿಟ್ಟು ಈ ತೀರ್ಮಾನಕ್ಕೆ ಅಧಿಕಾರಿಗಳ ತಂಡ ಮಾತಾಡಿಲ್ಲ ಅಂತ ಈ ತೀರ್ಮಾನಕ್ಕೆ ಬಂದಿದೆ.
ಸರ್ ಇದನ್ನು ಮಾನಿಟರ್ ಮಾಡೋದಕ್ಕೆ ಏನಾದ್ರು ಬೇರೆ ವ್ಯವಸ್ಥೆ ಇದೆ ಸರ್? ಅದಕ್ಕೆ ಹೇಳ್ತಾ ಇದ್ದೀನಿ, ಮಾನಿಟರ್ ಮಾಡೋಕ್ಕೆ ನಾವು ಪೊಲೀಸ್ನ ಉಪಯೋಗಿಸೋಕ್ಕಾಗಲ್ಲ. ಪೊಲೀಸ್ ಉಪಯೋಗಿಸ್ಕೊಂಡ್ರೆ ಯಾರು ಏನೋ ಗಲಾಟೆ ಮಾಡ್ತಾರೆ, ಒಂದು ಫೋನ್ ಮಾಡಿಸಿದ ತಕ್ಷಣ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಅಂತ ಅದನ್ನು ಶುರು ಮಾಡ್ತೀವಿ. ಅದಕ್ಕೆ ನಾನು ಜನಪ್ರತಿನಿಧಿಗಳಿಗೆ, ರೈತ ಸಂಘಟನೆಯವ್ರಿಗೆ ಹೇಳ್ತಾ ಇದ್ದೀನಿ, ನೀವೇ ಪೊಲೀಸ್ ಆಗಬೇಕು, ನೀವೇ ಮಾನಿಟರ್ ಮಾಡಬೇಕು. ಅಲ್ಲಿ ಮಧ್ಯ ನಾವು ನೀರು ಬಿಟ್ಟು 170 ಕಿಲೋಮೀಟರ್ ಹೋಗ್ಬೇಕು, 4 ದಿನ ಬೇಕು ಅಲ್ಲಿ ನೀರು ಬಿಡಬೇಕು. ಅದೇ ಅವ್ರ ಮಧ್ಯ ಅವನ ಇದನ್ನ ಟ್ಯೂಬ್ನ ಓಪನ್ ಮಾಡ್ಕೊಂಡ್ರೆ ನಾನು ಸಣ್ಣ ಬೆಳೆ ಹಾಕೊಂಡ್ಬಿಡೋಣ, 2 ತಿಂಗಳು ಬೆಳೆ ಹಾಕೊಂಡ್ಬಿಡೋಣ ಅಂತ ಓಪನ್ ಮಾಡ್ತೀನಿ. ಭಾಳ ಕಷ್ಟ ಇದೆ. ಅದಕ್ಕೆ ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ರೈತ ನಾಯಕರಿಗೆ ಹೇಳ್ತಾ ಇದ್ದೀನಿ, ನೀವೇ ಪೊಲೀಸ್ ಆಗಬೇಕು, ನೀವೇ ಇದನ್ನ ರಕ್ಷಣೆ ಮಾಡ್ಕೊಂಡು ನಿಮ್ಮ ಕೆಲಸ ನೀವು ಮಾಡಬೇಕು. ನಮ್ಮ ಅಧಿಕಾರಿಗಳು ಮಾಡ್ಬೋದು, ನಾನು ಇಲ್ಲ ಅಂತಲ್ಲ, ಹೇಳಿದ್ದು ನಾವು. ಬಟ್ ಅವರು ಜನ ಮಾಡೋಕ್ಕಾಗ್ತದೆ ನಮ್ಮ ಅಧಿಕಾರಿಗಳು. ಒಂದೇನಾದ್ರು ಹೆಚ್ಚಿಗೆ ಮಾತಾಡೋದು ಅದ್ರ ಮೇಲೆ ನೀವು ಪೊಲೀಸ್, ನೀವು ಪ್ರೆಸ್ ಅವರು ಅದನ್ನೇ ಒಂದು ದುಡ್ಡು ಮಾಡ್ತೀವಿ. ಸರ್ ಈ ಥರ ಕಷ್ಟ ಬಂದಾಗಿಲ್ಲ ನೀರಾವರಿ ವಿಚಾರದಲ್ಲಿ ಈ ನದಿ ಜೋಡಣೆ ವಿಚಾರ ಮುನ್ನೆಲೆಗೆ ಬರ್ತಾನೆ ಇದೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನದಿ ಜೋಡಣೆಯ ವಿಚಾರವನ್ನು ಹಲವು ಮಂದಿ ಶಾಸಕರು ಪ್ರಸ್ತಾಪ ಮಾಡಿದ್ರು. ನೋಡಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಮೀಟಿಂಗ್ ಮಾಡ್ತಾರೆ, ದೊಡ್ಡ ಸ್ಕೀಮ್. ಈಗ ನಾನು ಅದನ್ನು ಡೈವರ್ಟ್ ಮಾಡ್ತೀನಿ, ಈ ಇದರಲ್ಲಿ ನಾನು ಡೈವರ್ಟ್ ಮಾಡ್ತೀನಿ. ಅದೊಂದು ದೊಡ್ಡ ಮೀಟಿಂಗ್ ನಡೀತಾ ಇದೆ. ನಾಳೆ ನಾಳಿದ್ದು ಎಲ್ಲ ನಮ್ಮ ಸೆಂಟ್ರಲ್ ಟೀಮೇ ಇದೆ ಬೆಂಗಳೂರು. ನಮ್ಮೆಲ್ಲ MP ಟೀಮು ಕಾವೇರಿ ನೋಡಲಿಕ್ಕೆ ಇಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಇರಿಗೇಷನ್ ಸಂಬಂಧಪಟ್ಟಂತೆ ಟೀಮ್ 30 ಜನ MPC ಬರ್ತಾ ಇದ್ದಾರೆ. ನೋಡೋಣ, ನಿಮ್ಮೆಲ್ಲ ಭೇಟಿ ಮಾಡಿಸ್ತೀವಿ. ಏನು ಸರ್, ಕಾವೇರಿ ಜಲಾಯನ ಮಾತ್ರನಾ ಅಥವಾ ಒಟ್ಟಾರೆ ನಮ್ಮ ನೀರಾವರಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಟೀಮ್ ಬರ್ತಾ ಇದೆ, MPs ಟೀಮ್ ಅವ್ರ ಕಂಪ್ನಿ ಬರ್ತಾ ಇದ್ದಾರೆ. ಮುಂದೆಲ್ಲ ಪ್ರಸ್ತಾವನೆ ಮಾಡ್ತಾರೆ. ಫೆಬ್ರವರಿ ಬಜೆಟ್ ಆಗೋದು ಸರ್. ಕೃಷ್ಣ ಮೇಲ್ದಂಡೆಗೆ ಹೆಚ್ಚುವರಿ ಅಮೌಂಟ್ ಕೊಡ್ಬೋದು. ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ. ನಿಮ್ಮ ಇಲಾಖೆಯಿಂದ ಏನಾದ್ರು ಪ್ರಸ್ತಾವ? ನಾವೇನು ಕೊಡ್ಬೇಕು ಅನ್ನೋ ಪ್ರಸ್ತಾವನೆ ಸಲ್ಲಿಸ್ತೀವಿ. ಭಾಳ ಥ್ಯಾಂಕ್ಸ್. ಸೊ ನೀವು ಸ್ವಲ್ಪ ರೈತರಿಗೆಲ್ಲ ಸ್ವಲ್ಪ ಜಾಸ್ತಿ ಅವ್ರ ಮೇಲೆ ಜವಾಬ್ದಾರಿ ಫಿಕ್ಸ್ ಮಾಡಿ. ಇನ್ನು ನಾನು ಎಷ್ಟೇ ಕೇಳೋದಷ್ಟೇ, ರೈತರು ನಮ್ಮ ಪೊಲಿಟಿಕಲ್ ಮುಖಂಡರು ಮೇಲೆ ಅವ್ರ ಮೇಲೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ. ನೀವೆಲ್ಲ ಟಿ ವಿ ತೋರಿಸಿದ್ವಿ, ನಾವು ನಿಗಮಿತರದು ಬಂಧಿಸೋದು ಆ ಭಾಗಕ್ಕೆ ಏನಾದ್ರು ಭೇಟಿ ಕೊಡ್ತೀರಾ ಸರ್, ರೈತರ ಸಮಾಧಾನಕ್ಕೆ? ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಬಟ್ ಐ ವಿಲ್ ನಾಟ್ ಲೀಡ್ ಟು ದಿಸ್ ಟೈಪ್ ಆಫ್ ಪ್ರೊಸೆಸ್. ಬಟ್ ನಮ್ಮ MLS ಎಲ್ಲ ಜಿಲ್ಲೆ ಇಶ್ಯೂ ಹೇಳಿದ್ದಾರೆ, ನಮ್ಮ ಮಂತ್ರಿಗಳು ಎಲ್ಲ ಹೇಳಿದ್ದಾರೆ. ಅವ್ರಿಗೂ ಗೊತ್ತಿದೆ ವಾಸ್ತವಾಂಶ ಪರಿಸ್ಥಿತಿ ನಮ್ಮೆಲ್ಲ ಹೇಳಿದ್ದಾರೆ. ನಾವು ಅವ್ರಿಗೆ ಗೌರವ ಕೊಡ್ತೀವಿ ಅಷ್ಟೇ. ಥ್ಯಾಂಕ್ ಯು. So yesterday night I had a very midnight meeting with all the legislators and all the leaders of the farmer committee of North Karnataka, Gulbarga, Yadgiri, Bagalkot, Bidapur, and Raichur. There is a big crop loss issue, especially on chili crop. We don't have water. I think compared to last year, we have less of 50% less water. They are demanding that the chili crop will be lost about more than 2,000 crores. They will have to lose for the entire crop. So I had a meeting with them. We don't have water, but still keeping the drinking water and evaporation an issue. The government of Karnataka, after discussing with my district ministers and my 3 district ministers who are the chairmen of the water research committee, and with legislators and with my officials, I have decided to release about 2.7 TMC of water. This will be the last resort, and I appeal to the farmers and the political leaders of all parties to protect this water. It should be used for the purpose of what we are living. It is to protect the chili crop. So they have to use this only for the chili crop, and they should be benefit out of it. Though there is a very big
water. You know that the highest number of taluks, more than 200 plus taluks have been declared as drought. And almost 92% of the other taluks in this area also have been declared as the drought areas. So I hope that every farmer and every leader will be accountable for this. Though my officers can't control the farmer association, they are just going wild. They are creating all nuisance in front of the offices. But still we doesn't want to harm them, we know their interest. But still we have decided, taking everything in the larger interest, we have decided to leave 2.75 of water. After this, there will be no water available until the rains come to Karnataka. Thank you. Sir, One last question. sir. On Jan 22, for Ram Mandir inauguration, sir, on Jan 22. See, I have not been invited. Either my chief minister have not been invited. I could read in the press, my Congress president has been invited, but the party will take a call. I'm a Shiv, I'm a Hindu, I'm a Rambal, I'm an Hanuman. We all pray from here. See, we have kept all Shiva, Hanuman here. All mandirs we have in ourselves, within our heart. So there is nothing to do politicalize here. RSS people are giving this Arshna, Mantrakshite. Arshna is tamarind we go. Rice we are giving to every village. ಅಕ್ಕಿ ಒಂದ್ ಕಡೆ ಅರ್ಶನ ಒಂದ್ ಕಡೆ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷಿ ಅಂತ ಹಾಕ್ಬಿಟ್ಟೆ. ನಮ್ಮ ಅಕ್ಕಿಲೇ ಮಂತ್ರಾಕ್ಷಿ ಹೋಗ್ತಾರೆ. ಒಳ್ಳೆದಾಗಲಿ ಇಲ್ಲಿಂದಲೇ ಪ್ರಾರ್ಥನೆ ಮಾಡಿ. ಆಹ್ವಾನ ಇಲ್ವಾ ಸರ್? ಅನ್ನಭಾಗ್ಯ ಯೋಜನೆದು ರಾಜ್ಯದ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ ಸರ್. ಕೇಂದ್ರದ ಮೋದಿ ಕೊಡ್ತಾ ಇರತಕ್ಕಂಥ ಅಕ್ಕಿ ಅಂತ. 10 ಕೆಜಿ ಅಕ್ಕಿ ಕೊಡ್ತಾ ಇದ್ವಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದೇ ಕಾಂಗ್ರೆಸ್ ಪಾರ್ಟಿ. ಬೊಮ್ಮಾಯಿ ಮರ್ತಿದ್ದಾರೆ. ಮನಮೋಹನ್ ಸಿಂಗ್ ರವರು, ಸೋನಿಯಾ ಗಾಂಧಿ ಅವರೇ ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ತಂದಿದ್ದು. ಅದಕ್ಕೆ ತರಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಪಾಪ ಮರು ಶುರುವಾಗಿರ್ಬೇಕು ನನ್ನ ಫ್ರೆಂಡ್. ಸರ್, ಕುಮಾರಸ್ವಾಮಿ ಅವ್ರಿಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡ್ತಾ ಇದ್ದಾರೆ ಸರ್. ಸರ್, ಈಗ ಇದು ನೈಸ್ ವಿಚಾರದಲ್ಲಿ ಸರ್ಕಾರ ಜಯಚಂದ್ರ ಅವರ ಬಾಯನ್ನು ಕಟ್ಟಿ ಹಾಕಿದೆ ಅನ್ನೋಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡ್ತಾರೆ. ಆ ಥರದ ಪರಿಸ್ಥಿತಿ ಇದೆಯಾ? ಬಾಯಿ ಕಟ್ಟಿ ಹಾಕೋದು ಈ ಪ್ರೆಸ್ ಕಾನ್ಫರೆನ್ಸ್ ಹೋಗೋದು ಬೇಡ. ಬೇರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಅದು ವಿಚಾರ ಡಿಬೇಟ್ ಮಾಡೋಣ. ಅಸೆಂಬ್ಲಿಯಲ್ಲಿ ಬನ್ನಿ ಅಂತ ಹೇಳಿದ್ರೆ ಯಾಕೆ ಬರಲಿಲ್ಲ ಡಿಬೇಟ್ಗೆ? ಮಾತಾಡೋಣ. ಸರ್, ಲಾಸ್ಟ್ ದೇವೇಗೌಡರು ಒಂದು ಮಾತು ಹೇಳ್ತಾರೆ ಸರ್, ಸಿದ್ದರಾಮಯ್ಯ ಮತ್ತೆ DK ಶಿವರಿಂದನೇ ಕಾಂಗ್ರೆಸ್ ಅಂತ್ಯ ಅಂತ. ಮಾತಾಡೋಣ ಸಪ್ರೇಟ್. ಈಗ ರೈತರ ಬಗ್ಗೆ ನೋಡೋಣ. 35 ವರ್ಷ ಆಗಿದೆ ಕಾಂಗ್ರೆಸ್ಗೆ. 35 ವರ್ಷ ಆಗಿದೆ ಕಾಂಗ್ರೆಸ್ಗೆ. 136 ಸೀಟ್ ಬಂದಿದೆ. ಅಲ್ಲ ಸರ್, ಮಾಜಿ ಪ್ರಧಾನಿಗಳು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಬಂದಿದೆ. ಇಬ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಸೇರ್ಕೊಂಡಿದ್ದಾರೆ. ನಮ್ಮ ಗೌರಿಬಿದನೂರವನು ಮತ್ತು ನಮ್ಮ 138 ಆಗಿದೆ. 138 ವರ್ಷ ಆಗಿದೆ ಕಾಂಗ್ರೆಸ್ಗೆ. 138 ಶಾಸಕರು. ಅಲ್ಲ ಸರ್, ಮಾಜಿ ಪ್ರಧಾನಿಗಳು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾತಾಡೋ ಇದರಿಂದ ಬೇರೆ ಏನಾದ್ರು ತಂತ್ರಗಾರಿಕೆ ಇದೆಯಾ? ನೆನೆಸ್ಕೊತಾ ಇರ್ಬೇಕಲ್ಲ. ನೆನೆಸ್ಕೊಳ್ಳಿಲ್ಲ ಅಂತೆಲ್ಲ ತಂದಿರಲ್ಲ, ಸ್ಮೂತ್ ಇರಲ್ಲ. ನೆನೆಸ್ಕೊಳ್ತಾ ಇದ್ದಾರೆ. ಅವ್ರ ಆಶೀರ್ವಾದ, ಅವ್ರು ಏನ್ ಮಾತಾಡೋದು ಅವ್ರ ಆಶೀರ್ವಾದನೇ ಅಂತ ನಾವು ಚಿಂತೆ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಸರ್, ಕುಮಾರಸ್ವಾಮಿ ಅವರನ್ನ ಮೋದಿ ಗೌರ್ಮೆಂಟ್ ನಲ್ಲಿ ಕೇಂದ್ರ ಮಂತ್ರಿ ಮಾಡ್ತಾ ಇದ್ದಾರೆ. They've also submitted a memorandum to you, sir, yesterday regarding Yes, this. they have met. The law will take its own. Sir, a case has been registered